ಸಚಿವರಿಗೆ ಈ ಖಾತೆ ಭಾಗ್ಯ ಸಿಗುತ್ತಾ? ಅಟ್ಲೀಸ್ಟ್ ಇವತ್ತಾದ್ರೂ 19 ಜನ ಸಚಿವರಿಗೆ ಖಾತೆ ಹಂಚಿಕೆ ಆಗತ್ತಾ? ಇದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಈ ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್ಗೆ ಇವತ್ತಾದ್ರೂ ದಿ ಎಂಡ್ ಅನ್ನುವ ಫುಲ್ ಸ್ಟಾಪ್ ಬೀಳುತ್ತಾ ಅಂತ. 9 ದಿನ ಆಯ್ತ್ರಿ, ಬರೀ ಅಂತೆ ಕಂತೆ ಅದು ಇದು ಎಲ್ಲ ಆಗೋಯ್ತು. ಡೆಲ್ಲಿಗೆ ಹೋದ್ರು ಬಂದ್ರು ಇದೇ ಆಗೋಯ್ತು. ಈ ಹೊಸ ಸಚಿವರಿಗೆ ಇನ್ನೂ ಕೂಡ ಖಾತೆ ಸಿಗ್ಲೇ ಇಲ್ಲ. ಯಾವತ್ತು ಸಿಗುತ್ತೋ ಅದು ಕೂಡ ಗೊತ್ತಿಲ್ಲ. ಓಕೆ, ಈಗ ಅಟ್ಲೀಸ್ಟ್ ಇವತ್ತಾದ್ರೂ, ನಾಡಿದ್ದಿನಿಂದ ಸೆಷನ್ ಇದೆ ಅಂದ್ರೆ ಅಧಿವೇಶನ ಇದೆ, ಇವತ್ತಾದ್ರೂ ಎಲ್ಲ ಸಚಿವರಿಗೂ ಖಾತೆ ಕೊಡ್ತೀವಿ ಅಂತ ಸಿಎಂ ಡಿ ಕೆ ಶಿವಕುಮಾರ್ ನೆನ್ನೆಯಿಂದಲೂ ಹೇಳ್ತಲೇ ಬರ್ತಾ ಇದ್ದಾರೆ. ಬಟ್ ಸಂಜೆ 6 ಗಂಟೆ ಇವಾಗ ಇಲ್ಲಿ ತನಕ ಕೂಡ ಯಾವುದೇ ಲಿಸ್ಟ್ ಹೊರಗೆ ಬಂದಿಲ್ಲ. ಗುರುವಾರ ಬೇರೆ ವಿಧಾನಮಂಡಲದ 2 ಸದನಗಳ ಅಧಿವೇಶನ ಶುರುವಾಗುತ್ತೆ. ಖಾತೆ ಇಲ್ಲದ ಸಚಿವರಿಗೆ ಸದನದಲ್ಲಿ ಏನ್ರಿ ಕೆಲಸ ಅಲ್ವಾ? ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಒಂದ್ ಕಡೆ ಇವತ್ತ ಸಚಿವರಿಗೆ ಖಾತೆ ಕೊಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಮತ್ತೆ ಅದೇ ಟೋನ್ ನಲ್ಲಿ ಹೇಳ್ತಾರೆ ಎಲ್ಲಾ ಸಚಿವಾಲಯದ ಪ್ರಶ್ನೆಗಳಿಗೆ ಸದನದಲ್ಲಿ ನಾನು ಒಬ್ನೇ ಉತ್ತರ ಕೊಡ್ತೀನಿ ಅಂತ. ಅಂದ್ರೆ ಸದನದಲ್ಲಿ ಡಿ ಕೆ ಶಿವಕುಮಾರ್ ಒನ್ ಮ್ಯಾನ್ ಶೋ ಮಾಡ್ತಾರ ಈ ಸಲ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ನಿಮ್ಗೊಂದು ನೆನಪಿರ್ಲಿ, ಇದೆಲ್ಲಾದ್ರೂ ಹಿಂಗಾಗ್ಬಿಟ್ರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ರೆಕಾರ್ಡ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಇದು ಒಳ್ಳೆ ಬೆಳವಣಿಗೆಯ ಅಥವಾ ಬ್ಯಾಡ್ ಹಿಸ್ಟ್ರಿ ಕ್ರಿಯೇಟ್ ಆಗಿ ಗೊತ್ತಿಲ್ಲ. ಎಲ್ಲಾ ಪ್ರಶ್ನೆಗೂ ನಾನೇ ಉತ್ತರ ಕೊಡ್ತೀನಿ ಅನ್ನೋದು, ಅಂಡ್ ಮಂತ್ರಿಗಳು ಅಂತ ಹೆಸರಿಗಿರ್ತಾರೆ, ಅವ್ರಿಗೆ ಯಾವ ಇಲಾಖೆನೇ ಗೊತ್ತಿಲ್ಲ ಅನ್ನುವಂಥದ್ದು ಒಳ್ಳೆ ಬೆಳವಣಿಗೆ ಅಂತೂ ಖಂಡಿತವಾಗ್ಲೂ ಅಲ್ಲ. ಇನ್ನೊಂದು ಕಡೆ ಏನ್ ಗೊತ್ತಾ, ಯಥಾ ಪ್ರಕಾರ ಈ ಪ್ರಭಾವಿ ಖಾತೆಗಳಿಗೆ ಲಾಬಿ ಶುರುವಾಗಿದೆ. ನನಗೆ ಸಮಾಜ ಕಲ್ಯಾಣ ಖಾತೆಯೇ ಬೇಕು ಅಂತ 2 ಸಚಿವರು ಒತ್ತಡ ಹಾಕಕ್ ಶುರು ಮಾಡ್ಬಿಟ್ಟಿದ್ದಾರೆ. ಸಚಿವ PM ನರೇಂದ್ರ ಸ್ವಾಮಿ ಹಾಗೂ ಆಹಾರ ಸಚಿವ KH ಮುನಿಯಪ್ಪ ಅವರಿಗೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯೇ ಬೇಕಂತೆ. KH ಮುನಿಯಪ್ಪ ಅವರಂತೂ ರಾಹುಲ್ ಗಾಂಧಿಗೆ ಲೆಟರ್ನೇ ಬರೆದ್ಬಿಟ್ರು, ಬಿಡಿ ದಯವಿಟ್ಟು ಸರ್ ನನಗೆ ಸಮಾಜ ಕಲ್ಯಾಣ ಇಲಾಖೆಯನ್ನೇ ಕೊಡಿ ಅಂತ ರಿಕ್ವೆಸ್ಟ್ ಬೇರೆ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಈ ಹೈಕಮಾಂಡ್ ಒಂದು ಶಾಂತಿ ಸೂತ್ರಕ್ಕೆ ಬಂತ ಅನ್ನೋ ಅನುಮಾನ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ. ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಇದೆಯಲ್ಲ, ಈ ಕ್ಯಾಬಿನೆಟ್ ನಲ್ಲಿ ಖಾಲಿ ಇರುವಂತದ್ದು ಒಂದೇ ಒಂದು ಜಾಗ. 20 ಆಗಿತ್ತು, ಅದರಲ್ಲಿ ಒಬ್ರನ್ನ ಕೈ ಬಿಟ್ರು, ಗಾಯತ್ರಿ ಶಾಂತೇಗೌಡ್ರನ್ನ, ಒಟ್ಟು 19 ಜನರನ್ನು ತುಂಬಿಸಿದ್ರಲ್ವಾ. ಇನ್ನೊಂದು ಜಾಗ ಖಾಲಿ ಇದೆಯಲ್ಲ, ಜೊತೆಗೆ ಕೆಲವು ಸಚಿವರನ್ನ ಅದಲು ಬದಲು ಮಾಡ್ತಾರಂತೆ ಅನ್ನುವ ಸುದ್ದಿಗಳಿತ್ತಲ್ಲ, ಈ ಸರ್ಕಸ್ಗಳಿಗೆ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ಈ ಕಸರತ್ ಏನಿದ್ರು ನಾಡಿದ್ದಿನಿಂದ ಸೆಷನ್ ಶುರುವಾಗಿತ್ತಲ್ಲ ಅದು ಮುಗಿದ ಮೇಲೆ ಅಂತ ಇದ್ದಾರೆ. ಸೊ ಸದ್ಯಕ್ಕೆ ಅದ್ಲು ಬದಲು ಮಾಡ್ತಾರೆ ಅನ್ನುವ ಸರ್ಕಸ್ ಅಂತೂ ಇರಲ್ಲ. ಬಟ್ ಮಂತ್ರಿಗಳು ನಾನು ಇಂಥ ಇಲಾಖೆಯ ಮಂತ್ರಿ ಅಂತ ಹೋಗಲ್ಲಿ ಉತ್ತರ ಕೊಡ್ತಾರಾ ಅಥವಾ ಹೆಸರಿಗಷ್ಟೇ ಮಂತ್ರಿ ಅಂದ್ಕೊಂಡು ಸೆಷನಲ್ಲಿ ಕೂತ್ಕೊಳ್ತಾರಾ ಅನ್ನುವಂಥದ್ದೇ ಪ್ರಶ್ನೆ. ಇದರ ನಡುವೆ 19 ಜನ ಇದಾರಲ್ವಾ ಮಿನಿಸ್ಟ್ರುಗಳು, ನೂತನ ಮಂತ್ರಿಗಳು. ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗಬಹುದು ಅನ್ನುವಂತಹ ಸಂಭಾವ್ಯರ ಪಟ್ಟಿಯನ್ನು ನೋಡೋಣ. ಮಂತ್ರಿಗಳಾಗಿದ್ದಾರೆ, ಖಾತೆಗಳು ಇಂಥದ್ದು ಸಿಗಬಹುದಾ ಅಂತ ಡಿ ಕೆ ಶಿವಕುಮಾರ್ ಒಂದ್ಸಲ ಮಾತಾಡಿದ್ದಾರೆ, ಕೇಳೋಣ. ಅದಾದ್ಮೇಲೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗ್ಬೋದು ಅಂತ ನೋಡೋಣ. ಹ್ಯಾವ್ ಅ ಲುಕ್. Kumaraswamy can be expected to be done today, sir. Today will do. Sir, so portfolio allocations can be expected to be done today, sir. Today will do. Sir, so portfolio allocations can be expected to be done today, sir. Today will do. Sir, so portfolio allocations can be expected to be done today, sir. Today will do. Sir, so portfolio allocations can be What expected to be next? done At today. least 8. Today will do. Sir, so portfolio allocations can be expected to be done today, sir. Today will do. Sir, so portfolio allocations can be expected to be done today, sir. Today will do. Sir, so portfolio allocations can be expected to be done today, sir. Today will do. Sir, so portfolio allocations can be expected to be done today, sir. Today will do. Sir, so portfolio allocations can be expected to be done today, sir. Today will do. Sir, so portfolio allocations can be expected to be done today, sir. ಈಗ ಡಿ ಕೆ ಶಿವಕುಮಾರ್ ಅವರೇ ಯಾವ ಇಲಾಖೆ ಬಂದ್ರು ಪ್ರಶ್ನೆಗಳಿಗೆ, ವಿರೋಧ ಪಕ್ಷದವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ ಅಥವಾ ಅಷ್ಟರೊಳಗೆ ಇಂಥ ಮಂತ್ರಿಗೆ ಇಂಥ ಖಾತೆ ಅಂತ ಕೊಡ್ತಾರಾ? ಇದು ಪ್ರಶ್ನೆ. ಇದರ ನಡುವೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗ್ಬೋದು ಅಂತ ಕೂಡ ನೋಡ್ಬಿಡೋಣ. ನೂತನ ಸಚಿವರ ಸಂಭಾವ್ಯ ಖಾತೆಗಳು: ಜಮೀರ್ ಅಹಮದ್ ಖಾನ್, ವಕ್ಫ್ ಅಲ್ಪಸಂಖ್ಯಾತರ ಕಲ್ಯಾಣ ಸಿಗಬಹುದು, ಇವರಿಗೆ ಆ ಖಾತೆ ಸಿಗ್ಬೋದು ಅಂತ ಹೇಳಲಾಗ್ತದೆ. ಎನ್ ಚಲುವರಾಯಸ್ವಾಮಿ ಕೃಷಿ ಇಲಾಖೆಯ ಸಚಿವರಾಗಿ ಅವರು ಮುಂದುವರಿಬಹುದು ಅಂತ, ಯಾಕಂದ್ರೆ ಹಿಂದೆ ಇದ್ದಿದ್ದ ಅದೇ ಖಾತೆ ಅವರಿಗೆ, ಎನ್ ಚಲುವರಾಯಸ್ವಾಮಿ ಅವರಿಗೆ. SS ಮಲ್ಲಿಕಾರ್ಜುನ್ ತೋಟಗಾರಿಕೆ ಮತ್ತು ಗಣಿ ಭೂ ವಿಜ್ಞಾನ ಇಲಾಖೆಯ ಸಚಿವರನ್ನಾಗಿ ಮಾಡ್ಬೋದು ಅವ್ರನ್ನ ಅಂತ ಸದ್ಯಕ್ಕೆ ಚರ್ಚೆ ಓಡಾಡ್ತಾ ಇರೋದು. ಕಾರ್ಮಿಕ ಇಲಾಖೆ ಅಗೇನ್ ಸಂತೋಷ್ ಲಾಡ್ ಅವರದು. ಈಗ KM ಶಿವಲಿಂಗೇಗೌಡರು ನೂತನ ಸಚಿವರು ಹೊಸದಾಗಿ ಮಂತ್ರಿಗಳಾಗ್ತಾ ಇದ್ದಾರೆ, ಅವರಿಗೆ ವಸತಿ ಇಲಾಖೆ ಕೊಡಬಹುದು ಅಂತ ಚರ್ಚೆ. ನೋಡೋಣ. ಸದ್ಯಕ್ಕೆ ಸಂಭಾವ್ಯ ಖಾತೆಗಳಲ್ಲಿ KM ಶಿವಲಿಂಗೇಗೌಡರು ಹೊಸ ಮಂತ್ರಿಗಳಿಗೆ ಅವರ ಖಾತೆ ವಸತಿ ಇರಬಹುದು ಅಂತ ಇದ್ದಾರೆ. ಇನ್ನು ವಿಜಯಾನಂದ ಕಾಶಪ್ಪನವರ್ ಕೈಮಗ್ಗ ಮತ್ತು ಜವಳಿ ಖಾತೆಯ ಸಚಿವರಾಗಬಹುದು ಅಂತ ಸದ್ಯಕ್ಕೆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಮಧು ಬಂಗಾರಪ್ಪ ಅಗೇನ್ ಪ್ರಾಥಮಿಕ ಪ್ರೌಢ ಶಿಕ್ಷಣ ಇಲಾಖೆಯ ಸಚಿವರಾಗಬಹುದು ಅಂತ. ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಗೆ ಟಿ ರಘುಮೂರ್ತಿ ಅವರನ್ನ ಸಚಿವರನ್ನಾಗಿ ಮಾಡಬಹುದು ಅಂತ ಸುದ್ದಿ. ರಿಜ್ವಾನ್ ಅರ್ಷದ್ ಅವರು ಕೂಡ ಹೊಸ ಮಂತ್ರಿಗಳು, ಇವಾಗ ಅವರಿಗೆ ಉನ್ನತ ಶಿಕ್ಷಣ ಕೊಡಬಹುದು ಅಂತ ಇದ್ದಾರೆ. ಉನ್ನತ ಶಿಕ್ಷಣ ಕಳೆದ ಬಾರಿ ಸುಧಾಕರ್ ಅವರಿದ್ರು, ಕರೆಕ್ಟು.
ಈಗ ಅದನ್ನ ಇವ್ರಿಗೆ ಕೊಡ್ಬೋದು ಅಂತ. ಸುಧಾಕರ್ ಅವರು ಕ್ಯಾಬಿನೆಟ್ ಒಳಗಿಲ್ಲ ಸದ್ಯಕ್ಕೆ. ಪಶುಸಂಗೋಪನೆಗೆ ಸಿ ಪುಟ್ಟರಂಗ ಶೆಟ್ಟಿ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರನ್ನಾಗಿ PM ನರೇಂದ್ರ ಸ್ವಾಮಿ ಅವರನ್ನ ಆಯ್ಕೆ ಮಾಡಬಹುದು. ಪೌರಾಡಳಿತ ಖಾತೆಗೆ KS ಬಸವಂತಪ್ಪ ಅವ್ರನ್ನ ಸಚಿವರನ್ನಾಗಿ ಮಾಡಬಹುದು ಅಂತ ಸದ್ಯಕ್ಕೆ ಚರ್ಚೆ ರಾಜಕೀಯ ವಲಯದಲ್ಲಿ. ಸಣ್ಣ ಕೈಗಾರಿಕೆಗೆ ಡಾಕ್ಟರ್ ಅಜಯ್ ಸಿಂಗ್, ಮಾಜಿ ಮುಖ್ಯಮಂತ್ರಿಯ ಮಗ, ಅವರಿಗೆ ಸಣ್ಣ ಕೈಗಾರಿಕೆ ಖಾತೆಯನ್ನು ಕೊಡ್ಬೋದು ಅಂತ. ಸಹಕಾರ ಸಕ್ಕರೆ ಖಾತೆಯ ಮಿನಿಸ್ಟರ್ನಾಗಿ ಲಕ್ಷ್ಮಣ್ ಸವದಿ ಅವರನ್ನು ಮಾಡಬಹುದು ಅಂತ. ಕಾನೂನು ಮತ್ತು ಸಂಸದೀಯ ಇಲಾಖೆಗೆ ಬಸವರಾಜ ರಾಯರೆಡ್ಡಿ ಅವರು ಇನ್ನು ಮುಂದಕ್ಕೆ ಮಂತ್ರಿ ಆಗಬಹುದು ಎನ್ನುವ ಚರ್ಚೆಗಳು ಓಡಾಡ್ತಾ ಇದೆ. ಮತ್ತೊಂದು ಕಡೆ ಅರಣ್ಯ ಜೀವಿಶಾಸ್ತ್ರ ಪರಿಸರ ಒಂದು ಇಲಾಖೆಯ ಸಚಿವರನ್ನಾಗಿ HC ಬಾಲಕೃಷ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ. ಬಿ ನಾಗೇಂದ್ರ ಮೀನುಗಾರಿಕೆ ಮತ್ತು ಬಂದರು ತಗಳ್ತಾರ. ಆಕ್ಚುಲಿ ಅವರನ್ನ ಈ ಪಟ್ಟಿಯಲ್ಲಿ ಸೇರಿಸಿರುವುದೇ ದೊಡ್ಡ ವಿಚಾರ, ಆರೋಪ ಇದ್ದು ಅಂತ ಕೂಡ ಹೇಳ್ತಾ ಇದ್ದಾರೆ. ಬಾಲಕೃಷ್ಣ ಅವರು ತ್ಯಾಗದ ಮಾತುಗಳನ್ನು ಆಡಿರೋದ್ರಿಂದ ಅವ್ರು ಆಡಿರೋ ಮಾತು ಅವ್ರಿಗೆ ಮುಳುವಾಗುತ್ತಾ, ಸ್ವಲ್ಪ ದಿನ ಮಂತ್ರಿ ಮಾಡಿ ಅವ್ರನ್ನೂ ಕೂಡ ಅದ್ಲು ಬದಲು ಮಾಡ್ತಾರಾ, ಅವ್ರ ಜಾಗಕ್ಕೆ ಇನ್ನೊಬ್ರನ್ನ ತರ್ತಾರ, ಈ ಚರ್ಚೆಗಳು ಕೂಡ ಇದೆ. ಅಬಕಾರಿ ಇಲಾಖೆಗೆ ರುದ್ರಪ್ಪ ಲಮಾಣಿ ಅವರು ಮಂತ್ರಿ ಆಗಬಹುದು ಅಂತ ಚರ್ಚೆ ಇದೆ. ಓಕೆ, ಒಟ್ಟು 19 ಜನ, ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗಬಹುದು ಅನ್ನೋದನ್ನ ನೋಡ್ತಾ ಇದ್ವಿ. ಇದಿಷ್ಟು ಸದ್ಯ ಕ್ಯಾಬಿನೆಟ್ ಚೆಸ್ ಅಥವಾ ಚದುರಂಗದಾಟ. ನೋಡಿ, DK ಶಿವಕುಮಾರ್ ಅವರ ಸಂಪುಟದಲ್ಲಿ ಚೆಸ್ ಅನ್ನುವಂಥದ್ದು ಶುರುವಾಗ್ಬಿಟ್ಟಿದೆ. ಇದರ ನಡುವೆ DK ಶಿವಕುಮಾರ್ ಅವರು ಒಬ್ಬರೇ ಹ್ಯಾಂಡಲ್ ಮಾಡ್ತಾರ ಅಥವಾ ಸೆಷನ್ ಆರಂಭ ಆಗೋಷ್ಟೊತ್ತಿಗೆ ಇವೆಲ್ಲ ಖಾತೆಗಳಿಗೂ ಸಚಿವರನ್ನ ಆಯ್ಕೆ ಮಾಡ್ತಾರ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು ನಾವು. DK ಶಿವಕುಮಾರ್ ಸಂಪುಟದಲ್ಲಿ ಇದೀಗ ಮತ್ತೆ ಚದುರಂಗದಾಟ ಅಂತ. ಏನಪ್ಪಾ ಅಂದ್ರೆ, KH ಮುನಿಯಪ್ಪ ಅವರು ಆಲ್ರೆಡಿ ಇವಾಗ ಸಚಿವರಾಗಿದ್ದಾರೆ, ಅವರಿಗೆ ಖಾತೆಯನ್ನ ಕೂಡ ಕೊಡಲಾಗಿದೆ. ಬಟ್ ಅವರನ್ನ ಅದಲು ಮಾಡಿ ಆ ಬದಲಿನ ಜಾಗಕ್ಕೆ ಅವರ ಮಗಳು ರೂಪಾ ಶಶಿಧರ್ ಅವ್ರನ್ನೇ ತರ್ತಾರೆ ಅಂತ ನೂತನವಾಗಿ ಮಿನಿಸ್ಟರ್ನಾಗ ಆಯ್ಕೆ ಮಾಡ್ಬೋದು. ಸೊ ಅಲ್ಲಿಗೆ ಮಹಿಳಾ ಕೋಟಕ್ಕೆ ಅವಕಾಶ ಕೊಟ್ಟಂಗ ಆಗತ್ತೆ, ದಲಿತ ಎಡಗೈ ಸಮುದಾಯಕ್ಕೂ ಮನ್ನಣೆ ಕೊಟ್ಟಂಗ ಆಗತ್ತೆ, ಕೋಲಾರ ಜಿಲ್ಲೆಯನ್ನ ಪ್ರಾತಿನಿಧ್ಯ ವಹಿಸಿದಂಗೂ ಆಗತ್ತೆ ಅಂತ ನಾವು ಅದಲು ಬದಲು ಮಾಡ್ತಾರಂತೆ ಅಂದಾಗ್ಲೇ ಈ ರೀತಿಯ ಊಹೆಯನ್ನು ಪ್ರಸ್ತಾಪ ಮಾಡಿದ್ವಿ ಡಿಬೇಟ್ನಲ್ಲಿ. ಸೊ ಅಲ್ಲಿ ಅಪ್ಪ ಮತ್ತು ಮಗಳು, ಅಪ್ಪನನ್ನ ಹೊರಗಿಟ್ಟು ಮಗಳನ್ನ ಒಳಗೆ ತರಬಹುದು ಅಂತ ಚರ್ಚೆ. ಇನ್ನು ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ಅವರ ಹತ್ರ ರಾಜೀನಾಮೆಯನ್ನ ತಗೊಂಡು ಅನ್ನಪೂರ್ಣ ತುಕಾರಾಮ್ ಅವರ ಪತ್ನಿ ಇವರನ್ನ ನೂತನ ಒಂದು ಮಂತ್ರಿಯಾಗಿ ಆಯ್ಕೆ ಮಾಡಬಹುದು. ಅಗೇನ್ ಇಲ್ಲಿ ಏನಪ್ಪಾ ಅಂದ್ರೆ, ನಾಗೇಂದ್ರ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಸಿದ್ಧತೆ ಮಾಡ್ಕೊಳ್ತಾ ಇದೆ, ಅವರು ಬಾಯಿಗೆ ಆಹಾರ ಆಗೋದು ಬೇಡ ಅಂತ. ಒಂದು. ಎರಡನೇದು ST ಕೋಟಾದಡಿ ಹಂಚಿಕೆ ಮಾಡ್ದಂಗಾಗುತ್ತೆ. ಮೂರನೇದು ಬಳ್ಳಾರಿ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟಂಗಾಗುತ್ತೆ. ಮತ್ತೊಂದು, ಅಲ್ಲ ರೀ 33% ಹೆಣ್ಮಕ್ಳಿಗೆ ಅಂದಾಗ 33 ಸಾಕಾಗಲ್ಲ, 50% ಕೊಡಿ ಅಂತ ಅಲ್ಲಿ ಒದರ್ತಾ ಇದ್ರಲ್ಲ, ಒಬ್ರಾದ್ರೂ ಕ್ಯಾಬಿನೆಟ್ ನಲ್ಲಿ ಹೆಣ್ಮಕ್ಳು ಇದಾರೇನ್ರಿ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ ಆಲ್ರೆಡಿ. ಸೊ ಹಂಗಾಗಿ ಒಬ್ಬೊಬ್ರಿಗೆಲ್ಲ ಇಬ್ಬಿಬ್ರಿಗೆ ಕೊಡೋಣ ಅಂದ್ಕೊಂಡು ಇದು ಒಂದು ಕಲ್ಲು ಎರಡೆರಡು ಹಾಕಿ ಹೊಡೆಯುವ ವಿಚಾರ. ಸರಿ, ಇದ್ರ ಬಗ್ಗೆ ವಿಶ್ಲೇಷಣೆಯನ್ನ ನೀಡೋದಕ್ಕೆ ಹಿರಿಯ ಪತ್ರಕರ್ತರು ಸಿದ್ದರಾಜು ಅವರು ನಮ್ಮ ಜೊತೆ ಝೂಮ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಹಲೋ ಸರ್, ಗುಡ್ ಈವ್ನಿಂಗ್. ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ಮೇಡಮ್ ಗುಡ್ ಈವ್ನಿಂಗ್ ಮೇಡಮ್. ಇದು 60 ದಿನ ಯಾರು ಮಿನಿಸ್ಟ್ರು ಅಂತ, ಇನ್ನು ಉಳಿದಿದ್ದ ದಿನ ಈಗ ಚರ್ಚೆ ಆಗ್ತಾ ಇರೋದು ಯಾರು ಯಾವ ಖಾತೆ ಮಿನಿಸ್ಟ್ರು ಅಂತ. ಹಿಂಗಾದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಅಲ್ವಾ ಸರ್ ಇದು? DK ಶಿವಕುಮಾರ್ ಅವರು ವೀಕ್ ಆದಂಗೆ ಕಾಣಿಸಲ್ವಾ ಮೇಲ್ನೋಟಕ್ಕೆ? ಮೇಡಮ್ ಈಗ ಒಂದು 10 ದಿವಸ ಆದ್ರೂ ಒಂದು ಖಾತೆ ಹಂಚಿಕೆ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಅದು ಅವ್ರು ವೀಕ್ ಆಗ್ಬಿಟ್ರು, ವೀಕ್ ಮಾಡಿದ್ದಾರೆ ಅಂತಾನೆ ಅರ್ಥ ಹರಿಸ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಏನ್ ಹೇಳ್ತಾ ಇದ್ರು, ಯಾರಾದ್ರೂ ಯಾವ್ದೇ ಪೊಲಿಟಿಕಲ್ ಪಾರ್ಟಿ ಆಗಿದ್ರು ಮಂತ್ರಿ ಮಂಡಲ ರಚನೆ, ಮಂತ್ರಿಗಳನ್ನ ಆಯ್ಕೆ ಮಾಡೋದು, ಅವರಿಗೆ ಖಾತೆಗಳನ್ನ ಹಂಚಿಕೆ ಮಾಡೋದು ಎಲ್ಲ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಪ್ರಿರೋಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ಅಂತ ಇದ್ರು. ಅದನ್ನ ಈಗ ಬದಲಾಯಿಸ್ಕೋಬೇಕು. ಪ್ರಿರೋಗೇಟಿವ್ ಆಫ್ ದಿ ಹೈಕಮಾಂಡ್, ಪ್ರಿರೋಗೇಟಿವ್ ಆಫ್ ದಿ ರಾಹುಲ್ ಗಾಂಧಿ, ಪ್ರಿರೋಗೇಟಿವ್ ಆಫ್ ದಿ ಮೇಡಮ್ ಪ್ರಿಯಾಂಕಾ ಗಾಂಧಿ, ಖರ್ಗೆಜಿ ಅಂತ ಹೇಳಿ ಬದಲಾಯಿಸ್ಕೊಂಡ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ಇವ್ರ ಲಿಸ್ಟ್ ಎಲ್ಲ ಅಲ್ಲಿಂದಾನೆ ಬರೋದು, ಫ್ಯಾಕ್ಸ್ ಬುಕ್ ಅಂತ ಮೇಲ್ ಅಲ್ಲೋ ಎಲ್ಲ ಅಲ್ಲಿಂದಾನೆ ಬರೋದ್ರಿಂದ ಈಗ ಖಾತೆ ಹಂಚಿಕೆ ಇನ್ನೇನು ನಾಳೆ 24 ಗಂಟೆ ನಾಳಿದ್ದು ಬೆಳಿಗ್ಗೆ 11 ಗಂಟೆಗೆ ಸದನ ಶುರುವಾದ್ರೂ ಒಂದು ಮೊದಲನೇ ದಿವಸ ಅಭಿಚರಿ ಇರುತ್ತೆ, ಸಂತಾಪ ಸೂಚನೆಗಳು ಅದು ಇದು ಅನ್ಬೇಕಾದ್ರೆ ಅಡ್ಜರ್ನ್ ಮಾಡ್ಕೊಳ್ಬಹುದು, ಒಂದು ಅವಕಾಶ ಇವ್ರಿಗೆ ಇರ್ತದೆ. ಆದ್ರೆ 14ನೇ ತಾರೀಕಿಂದ ಏನ್ ಮಾಡ್ತಾರೆ ಇವರು, ಕ್ವಶನ್ ಅವರ್ ಇರ್ತದೆ, 0 ಅವರ್ ಇರ್ತದೆ, ನಿಮ್ಗೆ ಇದ್ರೆ ಕಾಲಿಂಗ್ ಅಟೆನ್ಷನ್ ನೋಟಿಸ್ಗಳು ಇರ್ತದೆ. ಅವಾಗ ಏನ್ ಮಾಡ್ತಾರೆ, ಈಗ 13 ಜನ ಮಂತ್ರಿಗಳಿಗೆ ಏನ್ ಹಂಚಿದ್ದಾರೆ ಖಾತೆ, ಅವರು ಇರ್ತಾರೆ, ಉತ್ತರ ಹೇಳ್ಬೋದು. ಇಲ್ಲದೆ ಇದ್ರೆ ಇಲ್ಲಿ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಇಲ್ಲ,
ಸಿದ್ದರಾಜು ಸರ್, ಬೆಳಗ್ಗೆ ನಾನು ಇದೇ ವಿಚಾರನ ಡಿಬೇಟಿಗೆ ತಗೊಂಡಿದ್ದೆ. ಅವಾಗ ನಾನೊಬ್ರು ಹಿರಿಯ ಪತ್ರಕರ್ತರು ಮತ್ತೊಬ್ರನ್ನ ಕೇಳ್ತಾ ಇದ್ದೆ, ಸರ್ ಇನ್ ಕೇಸ್ ಎಲ್ಲಾದ್ರೂ ಇವ್ರ ಹೆಸರಿಗೆ ಮಾತ್ರ ಮಂತ್ರಿ, ಯಾವ ಇಲಾಖೆ ಅನ್ನೋದು ಕೊಟ್ಟಿಲ್ಲ ಅನ್ನೋದಾದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಇಂಥದ್ದೆಲ್ಲಾದ್ರೂ ಮಂತ್ರಿಗಳಿಲ್ಲದಂತೆ ಸೆಷನ್ ನಡೆದಿತ್ತಾ, ಅಥವಾ ಇವರು ಬ್ಯಾಡ್ ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅಂತ ಪ್ರಶ್ನೆ ಕೇಳಿದೆ ನಾನು ಅವ್ರಿಗೆ. ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವ್ರು ನನ್ನೇ ಒಂದು ಹೇಳ್ತಾ ಇದ್ರು, ನೀವು ಕೇಳಿಸ್ಕೊಂಡಿರ್ತೀರಿ ಸರ್, ನಾನೇ ಇದೀನಲ್ಲ ಎಲ್ಲದಕ್ಕೂ ನಾನೇ ಉತ್ತರ ಕೊಡ್ತೀನಿ ಅಂತ. ಅದು ಹೆಂಗಾಗ್ಬಿಡುತ್ತೆ? ಇದು ಒಂಥರ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ನಂಗಾಗಲ್ವಾ? ಟಚ್ ಮಾಡಿ ಹೋಗಕ್ಕಾಗಲ್ಲ, ಸೂಕ್ಷ್ಮವಾಗಿ ವಿಚಾರಗಳನ್ನ ಚರ್ಚೆ ಮಾಡಬೇಕು. ಎಲ್ಲದನ್ನೂ ನಾನು ಹೋಗಿ ಬಂದು ಸಿಎಂನೇ ಕೇಳಕ್ಕಾಗತ್ತಾ ವಿರೋಧ ಪಕ್ಷದವರು? ಮೇಡಮ್, ಚೀಫ್ ಮಿನಿಸ್ಟರ್ 14ನೇ ತಾರೀಕು ಸದನ ಆರಂಭ ಆದ ತಕ್ಷಣನೇ ಸ್ಪೀಕರ್ ಅವ್ರ ಅನುಮತಿ ಪಡೆದು ತನ್ನ ಮಂತ್ರಿ ಮಂಡಲದ ಸದಸ್ಯರನ್ನ ಸದನಕ್ಕೆ ಪರಿಚಯಿಸಬೇಕು. ಆವಾಗ ಇವರು ಸಚಿವರು, ಇವರು ಸಚಿವರು, ಇವರು ಸಚಿವರು, ಇವರು ಸಚಿವರು ಅಂತ ಪರಿಚಯಿಸ್ತಾರ. ಇವ್ರ ಖಾತೆ ಇಲ್ಲದೆ ಏನ್ ಪರಿಚಯ ಮಾಡ್ತಾರೆ? ಈಗ SC ಬಾಲಕೃಷ್ಣ ಸಚಿವರು, ನಮಗೆ ಗೊತ್ತು ಸಚಿವರು, ಅವ್ರನ್ನ ನೀವೇನ್ ನಮಗೆ ರಾಜ್ಯಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಡಿ, ಸದನಕ್ಕೆ ಇಂಟ್ರೊಡ್ಯೂಸ್, ನಮ್ಗೆಲ್ಲ ಗೊತ್ತು. ಹಂಗಾಗಿ ಮೊದ್ಲು ಈ 92 ನಲ್ಲಿ ಈ ವೀರಪ್ಪ ಮೊಯ್ಲಿ ಅವ್ರ ಮಂತ್ರಿ ಮಂಡಲ ರಚನೆ ಆದಾಗ, ಅವ್ರ ಚೀಫ್ ಮಿನಿಸ್ಟರ್ ಆದಾಗ ಒಬ್ರು ಶ್ರೀರಂಗ ದೇವರಾಯರು ಅಂತ ಇದ್ರು ಬಳ್ಳಾರಿಯಿಂದ. ಅವರು ವಿಜಯನಗರ ಸಾಮ್ರಾಜ್ಯದ ಒಂದು ಸಂತಾನ, ತುಂಬಾ ವೆರಿ ಡಿಗ್ನಿಫೈಡ್ ಮ್ಯಾನ್. ಅವರನ್ನ ಮಂತ್ರಿ ಮಂಡಲಕ್ಕೆ ಮಂತ್ರಿ ಮಾಡಿದ್ರು. ಅವ್ರು ಹೇಳಿದ್ರು ಚೀಫ್ ಮಿನಿಸ್ಟರ್ಗೆ, ಸರ್ ನನ್ಗೆ ಯಾವ್ದೇ ಖಾತೆ ಬೇಡ, ನನ್ಗೆ ಬರೀ ಮಂತ್ರಿಯಾಗೆ ಇರ್ತೀನಿ ಅಂತ ಅಂದ್ರು ಅವ್ರು. ಆಗ ಅವ್ರು ಹೇಳಿದ್ರು, ಇಲ್ಲ ನಂಗೆ ಮಾಡಕ್ ಬರಂಗಿಲ್ಲ, ಅದು ಆಗಲ್ಲ ಸರ್ ಅಂತ ಹೇಳಿ ಕಡೆಗೆ ಅವ್ರಿಗೊಂದು ಮೈನರ್ ಇರಿಗೇಷನ್ ಏನೋ ಕೊಟ್ಟಿದ್ರು. ಹಂಗೆ ಈಗ ಇವ್ರುನು ಈಗ ಹೆಂಗನೂ ಇವ್ರಿಗೆ ಈ ಗ್ಯಾರಂಟಿ ಯೋಜನೆಗಳಿಗೆ ಉಸ್ತುವಾರಿಗಳಿದ್ದಾರೆ, ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಬೇಕಾಡ್ ಜನ ಇದ್ದಾರೆ. ಆಮೇಲೆ ಕೆಲವ್ರಿಗೆಲ್ಲರಿಗೂ ಕ್ಯಾಬಿನೆಟ್ ಸ್ಥಾನಮಾನದ ಸಚಿವ ಸ್ಥಾನ ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ಎಲ್ಲರೂ ಮಂತ್ರಿ ಸುಮ್ನೆ ಸಚಿವ ಅಂತಾನೋ ಇನ್ನೊಂದೇನೋ ಕರೆದು ಬಿಟ್ರೆ ಕಾಂಗ್ರೆಸ್ ಅಲ್ಲಿ ಭಿನ್ನಮತನೂ ಇರೋದಿಲ್ಲ, ಏನು ಇಲ್ಲ. ಶಿವಕುಮಾರ್ ಅವರು ಆರಾಮಾಗಿ ತಮ್ಮ ಟರ್ಮ್ ಅನ್ನ ಮುಗಿಸ್ಬೋದೇನೋ. ಎನಿವೆ, ಕರೆಕ್ಟ್ ಸರ್, ಕರೆಕ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತನಾಡಿದ್ದಕ್ಕೆ. DK ಶಿವಕುಮಾರ್ ಅವ್ರಿಗೆ ಮುಂದಿನ ನಡಿಗೆ, ತಂತಿ ಮೇಲಿನ ನಡಿಗೆ ಅಷ್ಟು ಸುಲಭವಾಗಿಲ್ಲ. ಹೇಗೆ ನಿಭಾಯಿಸ್ತಾರೆ ಕಾದ್ ನೋಡೋಣ. ಓಕೆ, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬೇಗ ಬರ್ತೀನಿ. ಬ್ರೇಕ್ ಆದ್ಮೇಲೆ ರಾಜ್ಯಾದ್ಯಂತ ಈ ಬೈಕ್ ಟ್ಯಾಕ್ಸಿಗಳ ಸರ್ವಿಸ್ ಇನ್ನು ಮುಂದಕ್ಕೆ ನಿಲ್ಲತ್ತಾ, ನಿಂತ್ರೆ ಜನ ಇದನ್ನ ಹೇಗೆ ತಗೊಳ್ತಾರೆ, ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಟೇಕ್ ಅ ಬ್ರೇಕ್.